ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಡಿ ಗ್ಯಾಂಗ್ ಇದೀಗ ಅಂಧರಾಗಿದೆ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಪ್ರಕರಣದ A2 ಆರೋಪಿ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ದರ್ಶನ್ ಅವರ RR ನಗರದ ಕನಸಿನ ಮನೆ ನೆಲಸಮಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಹತ್ಯೆ ಕೇಸ್ನ ಆರೋಪಿ A2 ಆರೋಪಿ ದರ್ಶನ್ ಮನೆ ತೆರವಿಗೆ ಮೌಖಿಕ ಸೂಚನೆಯನ್ನ ಹೊರಡಿಸ್ತಾ ರಾಜ್ಯ ಸರ್ಕಾರ. ರಾಜಕಾಲುವೆ ಮೇಲೆ ಅಥವಾ ಅದನ್ನು ಒತ್ತುವರಿ ಮಾಡಿಕೊಂಡು ದರ್ಶನ್ ಮನೆ ನಿರ್ಮಾಣ ಆಗಿದೆ ಅನ್ನೋ ಆರೋಪ ಬಹಳ ಹಿಂದಿನಿಂದಲೂ ಕೂಡ ಇತ್ತು. ಆದರೆ ತನ್ನ ಪ್ರಭಾವವನ್ನ ಬಳಸಿ ಅವರ ಮನೆಯನ್ನ ಉಳಿಸ್ಕೊಂಡಿದ್ರು. ಆದರೆ ಇದೀಗ ಒತ್ತುವರಿ ಮಾಡಿ ನಿರ್ಮಿಸಿರುವ ಮನೆ ತೆರವಿಗೆ ರಾಜ್ಯ ಸರ್ಕಾರ ಸೂಚಿಸ್ತಾ ಬಿಬಿಎಂಪಿ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದಿಂದ ಸೂಚನೆ ರವಾನೆಯಾಗಿದೆ. ಮೌಖಿಕ ಸೂಚನೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಟೇ ಇದ್ರೆ ಕಾನೂನು ಪ್ರಕಾರವೇ ಮನೆ ತೆರವನ್ನ ಮಾಡಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಸರ್ಕಾರದಿಂದ ಸೂಚನೆ ಬಂತ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ತೆರವಿನ ಕುರಿತಂತೆ DCM ಕೂಡ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಈ ಬೆನ್ನಲ್ಲೇ ದರ್ಶನ್ ಸಾಕಷ್ಟು ರಾಜಕಾರಣಿಗಳ ಜೊತೆಗೆ ಸೇರಿ ಅವರ ಒಂದು ವೈಯಕ್ತಿಕ ವರ್ಚಸ್ಸನ್ನ ಹಾಳು ಮಾಡ್ಕೊಂಡ್ರು. ರಾಜಕಾರಣಿಗಳ ಲಾಭ ಇಲ್ಲದೆ ಅವರನ್ನ ಬಳಸ್ಕೊಳ್ತಾರಾ ಅಥವಾ ನೀಡ್ತಾರಾ? ಬೇಕಾಗಿದ್ದದನ್ನ ಅವ್ರಿಗೆ ಅವಶ್ಯಕತೆ ಇದ್ದಾಗ ಬಳಸ್ಕೊಳ್ತಾರೆ, ಅವಶ್ಯಕತೆ ಇಲ್ಲದೆ ಇದ್ದಾಗ ಹೀಗಾಗತ್ತೆ ಅನ್ನೋದಕ್ಕೆ ಉದಾಹರಣೆ ದರ್ಶನ್ ಅವರ ಒಂದು ಕೇಸ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಪಕ ಉಮಾಪತಿ ಹೇಳ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ ಇದನ್ನು ನೋಡ್ತಾ ಇದ್ರೆ ದರ್ಶನ್ ಜೈಲಿಗೆ ಹೋಗಿ ಆಲ್ಮೋಸ್ಟ್ 1 ವಾರ ಆಗ್ತಾ ಬಂತು. ಅಂದರೆ ವಿಚಾರಣೆಗೊಳಗಾಗಿ ಆರೋಪಿ ಆಗಿದ್ದಾರೆ, ಕಸ್ಟಡಿಯಲ್ಲಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವೊಬ್ಬ ನಾಯಕನಾಗಲಿ ಅಥವಾ ಸಿನಿಮಾ ಸ್ಯಾಂಡಲ್ವುಡ್ ಮಂದಿ ಆಗಲಿ ಅಥವಾ ಅವರ ಆಪ್ತರು ಅಂತ ಕರೆಸ್ಕೊಳ್ಳುವಂತಹವರಾಗಲಿ ಯಾರು ಕೂಡ ಅವರ ಪರವಾಗಿ ಧ್ವನಿ ಎತ್ತಲಿಲ್ಲ. ಇದೀಗ ರಾಜಕಾರಣಿಗಳ ಹಿಂದೆ ಅವರೇನು ಪ್ರಚಾರಗಳಿಗೆ ಹೋಗ್ತಾ ಇದ್ರು, ಇದೆಲ್ಲವೂ ಕೂಡ ನಗಣ್ಯವಾಗಿ ನಿಂತಿದೆ ಇವರ ಕೇಸ್ನಲ್ಲಿ. ಇಲ್ಲಿ ಬಂಧನವಾಗಿರುವ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಏನಂದ್ರೆ RR ನಗರದ ಕನಸಿನ ಮನೆಯನ್ನ ರಾಜ್ಯ ಸರ್ಕಾರ ಕೆಡುವುದಕ್ಕೆ ಮುಂದಾಗ್ತಾ ಇದೆ. ಒತ್ತುವರಿ ಬಗ್ಗೆ ಮಾತಾಡಿದ್ದಾರೆ DCM DKಶಿ. ಈ ಮೂಲಕ ಈ ಒಂದು ಸುಳಿವು ಕೊಟ್ರ ಅನ್ನೋದು. ಸ್ಟೇ ತಂದವರ ಒತ್ತುವರಿ ಜಾಗವನ್ನೂ ತೆರವು ಮಾಡ್ತೀವಿ ಅಂತ DCM ಹೇಳಿದಾರಲ್ಲ, ಇದು ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. DCM DK ಶಿವಕುಮಾರ್ ಅವರ ಹೇಳಿಕೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ದರ್ಶನ್ ಮನೆ ತೆರವು ಮಾಡೋದಕ್ಕೆ ಅಂತಾನೆ ಸುಳಿವು ಕೊಟ್ರ DCM ಅನ್ನೋದು. ಯಾಕಂದ್ರೆ ಈ ಹಿಂದೆ ಗೃಹ ಸಚಿವ ಪರಂ ಹೇಳಿದ್ರು ದರ್ಶನ್ ಅವ್ರ ಮೇಲೆ ಇದೊಂದೇ ಕೇಸ್ ಏನಲ್ಲ, ಈ ಹಿಂದೆ ಅವ್ರ ಮೇಲೆ ಸಾಕಷ್ಟು ಇದೇ ರೀತಿಯಾದಂತಹ ಕೇಸ್ಗಳಿದ್ದಾವೆ, ಆರೋಪಗಳು ಕೇಳಿ ಬಂದಿತ್ತು ಅಂತ. ಆಗ್ಲೂ ಕೂಡ ಎಲ್ಲೊಂದ್ ಕಡೆ ರೌಡಿ ಶೀಟರ್ ಓಪನ್ ಆಗ್ಬಿಡುತ್ತಾ ಅವ್ರ ಮೇಲೆ ಅನ್ನೋ ಅನುಮಾನ ಇತ್ತು. ಇದೀಗ DCM ಏನ್ ಹೇಳಿದ್ದಾರೆ ಕೇಳೋಣ ಒಮ್ಮೆ. ಯಾರಷ್ಟೇ ನೀನ್ ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವ್ದಿದೆ ಅವೆಲ್ಲ ಕೂಡ ವೆಕೆಟ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಯಾರಷ್ಟೇ ನೀನ್ ಸ್ಟೇ ತರಲಿ, ನಾ ಸ್ಟೇ ತರಲಿ, ಇನ್ನೊಬ್ಬ ಸ್ಟೇ ತರಲಿ, ಕಾನೂನು ಪ್ರಕಾರ ಯಾವ್ದಿದೆ ಅವೆಲ್ಲ ಕೂಡ ವೆಕೆಟ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, DCM DK ಶಿವಕುಮಾರ್ ಅವರ ಹೇಳಿಕೆಯನ್ನ ಯಾವೆಲ್ಲ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕಾಗುತ್ತೆ ಈ ಸಂದರ್ಭಕ್ಕೆ ದರ್ಶನ್ ಅವರ ಸಿಚುವೇಶನ್ಗೆ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಮಹೇಶ್? ಎಸ್ ಪ್ರತಿಭಾ, ಈಗಾಗಲೇ ನೋಡ್ಬೋದು ಹಲವು ಬಾರಿ ಕೂಡ ಕೆಲವು ರಾಜಕಾರಣಿಗಳು ಬಂದು ಇದೇ ಮಾತು ಹೇಳಿರುವಂಥದ್ದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ದರ್ಶನ್ ಅವರು ಈಗಾಗಲೇ ವಿಚಾರಣೆಗೆ ಸೇರಿರುವಂಥದ್ದು ಗೊತ್ತಿರುವಂಥ ವಿಷಯನೇ. ಆದರೆ ಇಲ್ಲಿ ಮತ್ತೊಂದು ಶಾಕ್ ದರ್ಶನ್ಗೆ ಎದುರಾಗಿರುವಂಥದ್ದು. ಅದು ಏನು ಒಂದು ರಾಜ್ಯ ಸರ್ಕಾರ ಇವತ್ತು ಹೇಳಿಕೆ ಅಂದರೆ ಏನು DCM ಅವರು ಇವತ್ತು BBMPಗೆ ವಿಸಿಟ್ ಕೊಟ್ಟಿರೋ ಆ ವಿಸಿಟ್ ಟೈಮಲ್ಲಿ ಏನು ಮಾಧ್ಯಮದ ಪ್ರಶ್ನೆ ಮಾಡ್ತಾರೆ, ಈ ಒತ್ತುವರಿ ತೆರವು ವಿಷಯದಲ್ಲಿ ಏನೊಂದು RR ನಗರದ ದರ್ಶನ್ ಮನೆಯೂ ಕೂಡ ರಾಜಕಾಲಿಗೆ ಒತ್ತುವರಿಯಾಗಿದೆ, ನೀವಿನ್ನು ಅದನ್ನ ತೆರವು ಮಾಡ್ತೀರಾ ಅಂದರೆ ಆಗ ಹೇಳಿದ್ರು ಅವರು ಯಾರೇ ದೊಡ್ಡವರಾದರೂ ಕೂಡ ಮುಲಾಜಿಲ್ಲದೆ ತೆರವು ಮಾಡ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಪ್ರಶ್ನೆ ಇನ್ನೊಂದು ಉದ್ಭವಿಸಿದೆ, ಏನು ದರ್ಶನ್ ಮನೆ ರಾಜಕಾಲಿಗೆ ಒತ್ತುವರಿಯಾಗಿದೆ, ಅದೇ ಲೈನಲ್ಲಿ ಅವ್ರದ್ದೇ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಶಾಸಕರು ಶಾಮನೂರು ಶಿವಶಂಕರ್ ಅವರ ಹಾಸ್ಪಿಟ್ಲ್ ಇದೆ, ಅದು ಕೂಡ ಹಾಗೇ ಇದೆ, ಅದು ಕೂಡ ಸುಮಾರು ಅರ್ಧ ಎಕರೆ ಹಾಸ್ಪಿಟ್ಲು, ಅದು ಕೂಡ ತೆರವು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ತಲೆ ಅಲ್ಲಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ದರ್ಶನ್ ಮನೆ ತೆರವು ಮಾಡ್ತಾರೆ ಅಥವಾ ಇದು ಶಾಮನೂರು ಶಿವಶಂಕರ್ ಏನು ಹಾಸ್ಪಿಟ್ಲ್ ತೆರವು ಮಾಡ್ತಾರೆ ಅಂತ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಈಗ ಹಲವು ಬಾರಿ BBMP ನೋಟಿಸ್ ಕೊಟ್ಟರು ಕೂಡ ಅವರು ಕೋರ್ಟ್ಗೆ ಹೋಗಿದ್ರು, ಕೋರ್ಟಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ಟೇ ಸಿಕ್ಕಿರುವಂಥದ್ದು. ಈಗ ಏನು DCM ಹೇಳ್ತಾ ಇರೋದು ಸ್ಟೇನ ವೆಕೆಟ್ ಮಾಡಿ ನಾವು ತೆರವು ಮಾಡ್ತೀವಿ ಅಂತ. ಬಟ್ ಇದು ಪ್ರಶ್ನೆ ಆಗಿರೋದು ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಒತ್ತಡ ಶುರು ಆಗುತ್ತೆ, ಆ ಒತ್ತಡದಿಂದ ಮತ್ತೆ ಕೈ ಬಿಡ್ತಾರೆ ಅಂತಲೂ ಕೂಡ ಜನಗಳು ಮಾತಾಡ್ತಾ ಇರುವಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.